ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. श्री विद्युत वरण महतो जी, धन्यवाद सभापति महोदय. अंकित प्रश्न 61. मैं बैठ जाता हूं. आप मुद्दों पर चर्चा नहीं करना चाहते. मैं सभी माननीय सदस्यों के सत्ता पक्ष और प्रतिपक्ष के माननीय सदस्यों से आग्रह करता हूं कि वो प्रश्नकाल के बाद आए, चर्चा करें. नियमों के तहत मैं इस विषय पर चर्चा करने की अनुमति दूंगा. सदन की कार्रवाई आज 12 बजे तक स्थगित की जाती है. मिनिस्टर किरेन रिजिजू. अनुरोध करना चाहते हैं कि आप भी तय कीजिए कब चर्चा शुरू करना है. हम तैयार हैं, लेकिन आप कंडीशन लगा करके बहाना मत बनाइए, क्योंकि अगर आप कंडीशन लगाता है, आप एक्सक्यूज देते हैं, तो इसका मतलब सब समझ जाते हैं कि आप चर्चा से भागना चाहते हैं. हम चाहते हैं कि जितना लंबा हो, जितना बोलना चाहता है, 1 दिन 2 दिन लीड पेपर देश भर में जितने राज्यों में आज तक पेपर लीक हुए हैं, सबका सब चर्चा हो जाए. और सरकार ने क्या कदम उठाया है उसको लेकर के भी पूरा देश के सामने में हम बताना चाहते हैं. इसलिए फिर से हम अनुरोध करना चाहते हैं. आज एनडीए के सारे साथियों ने प्रदर्शन भी किया, मांग किया कि लीड पेपर लीक पर चर्चा हो. और देश भर में अध्यक्ष महोदय, ये कोई सरकार में पार्टी का विषय नहीं है. आज तक जितने राज्यों में पेपर लीक हुए हैं, किसी भी एग्जाम का पेपर लीक हुए हैं, सबके लिए चर्चा होना अत्यंत आवश्यक है. हम इसमें राजनीति ना करें. एकजुट में युवाओं के लिए, छात्रों के लिए हम एकजुट हो जाए और लोकसभा में जितना जल्दी चर्चा हो देश के लिए अच्छा है. मैं फिर से अनुरोध करना चाहता हूं कि बिना विलंब के हम नीट पेपर लीक पे चर्चा शुरू. ये व्यवहार हमारे संसदीय परंपरा के प्रतिकूल है. ये ठीक नहीं है. अगर आप ऐसे बाधित करेंगे, आप सदन चलाना नहीं चाहते हैं, सदन चलने नहीं दे रहा है, ये ठीक नहीं है. सभा की कार्यवाही 2 बजे तक के लिए स्थगित की जाती है. ಒಳಬಾಗಿಲು ಇವರಿಗೂ ಸಹ ಜಿಲ್ಲಾಡಳಿತ ವತಿಯಿಂದ 27,000 ಸೆಲ್ಫ್ ಎಕ್ಸಿಕ್ಯೂಷನ್ ಇರ್ಬೋದು ಅಥವಾ ಬೇರೆ ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ಇರ್ಬೋದು. ಅದನ್ನು ಮಾಡಿಸಿ ಸರ್, ಎಲ್ಲಿ ಸೀಲ್ ಮಾಡಿದ್ರೆ ಅದನ್ನು ಇಮಿಡಿಯೇಟ್ ಮಾಡಿಸಿ. ಬೆಸ್ಕಾಂ ಹೋಮ್ಸು ಸ್ಟ್ಯಾಂಡರ್ಡ್ ಹೋಮ್ಸ್ ಕೊಡಿ. ಸಿಇಒ ಅವರಿಗೆ 5 ಕೋಟಿ ರೂಪಾಯಿ ಹಣವನ್ನು ಮಾಡಿಸಿ ಸರ್, ಎಲ್ಲಿ ಸೀಲ್ ಮಾಡಿದ್ರೆ ಅದನ್ನು ಇಮಿಡಿಯೇಟ್ ಮಾಡಿಸಿ. ಬೆಸ್ಕಾಂ ಯಾವ ಜಿಲ್ಲೆನಲ್ಲೂ ಕೂಡ ಚೆನ್ನಾಗಿ ಮಳೆ ಆಗಿದೆ, ಅಲ್ಲಿ ಬೆಳೆ ಆಗ್ತಾ ಇದೆ ಅನ್ನೋ ಪರಿಸ್ಥಿತಿ ಯಾವ ಜಿಲ್ಲೆನಲ್ಲೂ ಕೂಡ ಇಲ್ಲ. ಎಲ್ಲ ಜಿಲ್ಲೆನಲ್ಲೂ ಕೂಡ ಈ ಪರಿಸ್ಥಿತಿ ಇದೆ. ಒಂದಕ್ಕಿಂತ ಒಂದು ಹೆಚ್ಚು ಇದೆ. ಎಂಟೈರ್ ಸ್ಟೇಟ್ನಲ್ಲಿ ಆನ್ ಅನ್ ಆವರೇಜ್ ನಮಗೆ 30-40% ಅಷ್ಟೇ ಬಿತ್ತನೆ ಆಗಿರೋದು. ಬಿತ್ತನೆ ಆಗಿದೆ, ಬಿತ್ತನೆ ಮಾಡಿಬಿಟ್ರು. ನೀವು ಹೇಳ್ದಂಗೆ ಇವರು ಹೇಳಿದ್ರು, ಬಿತ್ತನೆ ಮಾಡಿದ್ದಾರೆ. ಮಾಡಿದ ಮೇಲೆ ಅದು ಜರ್ಮಿನೇಟ್ ಆಗಿಲ್ಲ. ಕೆಲವು ಕಡೆ ಜರ್ಮಿನೇಟ್ ಆಗಿದೆ, ಮಳೆ ಬರಲಿಲ್ಲ, ಒಣಗೋಯ್ತು. ಅದಕ್ಕೆ ಏನು ಮಾಡ್ತಾರೆ ಈಗ? ಅವನು ಮತ್ತೆ ಮಳೆ ಬರುತ್ತೆ ಅಂತ ಕಾಯ್ಕೊಂಡಿದ್ದಾನೆ. ಮತ್ತೆ ಬೀಜ ಕೊಡಬೇಕು, ಮಳೆ ಬಂದ್ರೆ ಮತ್ತೆ ಗೊಬ್ಬರ ಕೊಡಬೇಕು. ಅದು ಸಕ್ಸಸ್ ಆಗುತ್ತೆ ಅಂತ ಕೂಡ ಗ್ಯಾರಂಟಿ. ಮಳೆ ಇಲ್ಲ, ಉಳುಮೆ ಮಾಡಿ ಇಟ್ಕೊಂಡಿದ್ದೀವಿ. ಮಳೆ ಬಂದರೆ ಮಳೆ ಇಲ್ಲ. ಶುರುವಾಗದೆ ಈ ಮಂತು ಕೊನೆಗೆ ಅಥವಾ ನೆಕ್ಸ್ಟ್ ಮಂತ್. ಸೊ ಹಾಗಾಗಿ ಇದು ಹತ್ತಿರದಲ್ಲಿ ಜಾಗ ಇದೆ. ಯಾವಾಗ ಮಾಡ್ತಾರೆ ಸರ್?
ನಾನು ಅದೆಲ್ಲ ಕರೆಕ್ಟು ಅಂತ ಹೇಳೋದಿಲ್ಲ, ಇಲ್ಲ ಅವ್ನು ಯಾರೋ ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾವು ಹೇಳೋದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ಸರಿಯಾದ ರೀತಿಯಿಂದ ಆಡಳಿತ ಮಾಡ್ರಿ ಅಂತ ಹೇಳಿ ನಮ್ಮ ಪಕ್ಷದಿಂದ ನಮ್ಮ ಪಕ್ಷದ ನಾಯಕರು ಎಲ್ಲರೂ ಕೂಡಿ ನಾವು ಕಾಂಗ್ರೆಸ್ ಪಕ್ಷದ ಮುಂದೆ ಆಫೀಸಿನ ಮುಂದೆ ಧರಣಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ವಿನಂತಿ ಮಾಡಿದಾಗ ಸರ್ಕಾರ ಪಕ್ಷದ ಮುಂದಿನ ಆ ಬಸ್ಸನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಕಾಂಗ್ರೆಸ್ ಕೆಲಸ ಅವರು ಶ್ರೀ ಹರಿಪ್ರಸಾದ್ ಅವರು ತಮ್ಮ ಮೂಲಕ ಯಾವ್ಯಾವ ದುಷ್ಟ ಶಕ್ತಿಗಳ ಪಕ್ಷಗಳ ಎಷ್ಟು ಗಂಟೆಗಳ ಕಾಲ ಆದರೂ ಕೂಡ ನಾವು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಏನು ದುರಂತ ಆಗಿದೆ, ಇದರಲ್ಲಿ ಕೇಂದ್ರ ಸರ್ಕಾರ ಮುಚ್ಚಿಡ್ತಕ್ಕಂಥ ಯಾವುದೇ ವಿಚಾರಗಳಿಲ್ಲ, ಮುಕ್ತವಾಗಿ ನಾವು ಚರ್ಚೆಗೆ ತಯಾರಿದ್ದೇವೆ ಅಂತ ಕೇಂದ್ರ ಸರ್ಕಾರದಿಂದ ನಡ್ಡಾಜಿಯವರು ಸ್ಪಷ್ಟಪಡಿಸಿದ್ರ ಮೇಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.